ನಮಸ್ತೆ ವೀಕ್ಷಕರೇ, ನಾನು ಈ ದಿನ ಗೋಡಂಬಿ ಬರ್ಫಿ ಅಥವಾ ಕ್ಯಾಶ್ಯೂ ಬರ್ಫಿ ಅಥವಾ ಕ್ಯಾಶ್ಯೂ ಕಟ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮಾಡುವ ವಿಧಾನ ನೋಡೋಣ. ಮೊದಲು 1 ಕಪ್ಪಷ್ಟು ಗೋಡಂಬಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ ಸ್ವಲ್ಪ ಡ್ರೈ ಆಗಿರಲಿ. ಮಿಕ್ಸಿಯಲ್ಲಿ ಪಲ್ಸ್ ಅನ್ನೋ ಬಟನ್ ಇರುತ್ತೆ, ಅದನ್ನು 4 ಸರಿ ಪ್ರೆಸ್ ಮಾಡಿದ್ರೆ ಸಾಕು, ಬೇಗ ಪೌಡರ್ ಆಗುತ್ತೆ. ತುಂಬ ಹೊತ್ತು ಗ್ರೈಂಡರ್ ಮಾಡಬೇಡಿ, ಆವಾಗ ಗೋಡಂಬಿಯಲ್ಲಿರೋ ಎಣ್ಣೆ ಅಂಶ ಎಲ್ಲ ಬಿಡ್ಲಿಕ್ಕೆ ಶುರುವಾಗುತ್ತೆ, ಜರಡಿ ಮಾಡ್ಕೊಳ್ಳೋಕ್ಕಾಗಲ್ಲ. ಒಂದು 10 ಸೆಕೆಂಡಲ್ಲಿ ಪೌಡರ್ ಆಗಿಬಿಡುತ್ತೆ. ಈಗ ಇದನ್ನು ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಜರಡಿ ಮಾಡ್ಕೊಳ್ಳೋದ್ರಿಂದ ಸಣ್ಣ ಸಣ್ಣ ಗಂಟೆಲ್ಲ ಒಡ್ಕೊಳ್ಳುತ್ತೆ. ಹಾಗೆ ಗೋಡಂಬಿ ನುಣ್ಣಗಾಗದೇ ಇರೋದಾದರೆ ಅದನ್ನು ಉಪಯೋಗಿಸೋದೇನು ಬೇಕಿರಲ್ಲ. ಈಗ ನೋಡಿ, ಗಂಟೆಲ್ಲ ಇದೆ. ಇದನ್ನು ಸ್ಪೂನ್ ಸಹಾಯದಲ್ಲಿ ಪ್ರೆಸ್ ಮಾಡಿಕೊಂಡು ಮತ್ತೆ ಜರಡಿ ಮಾಡ್ಕೊಳ್ತಾ ಇದ್ದೀನಿ. ನಂತರ ಪೌಡ್ರ್ ಆಗದೇ ಇರೋವಂಥ ಗೋಡಂಬಿ ಉಳ್ಕೊಳ್ಳುತ್ತೆ. ಇದನ್ನು ಉಪಯೋಗಿಸೋದು ಬೇಡ. ಮನೆಯಲ್ಲಿ ಯಾವ್ದಾದ್ರು ಕರಿ ಮಾಡ್ತಿರಲ್ಲ ಆ ಸಮಯದಲ್ಲಿ ಈ ಗೋಡಂಬಿ ಉಪಯೋಗಿಸ್ಕೊಳ್ಳಿ. ಈಗ ಗೋಡಂಬಿ ಪೌಡರ್ ರೆಡಿಯಾಗಿದೆ. ಪ್ಯಾನ್ಗೆ 1/4 ಕಪ್ಪಷ್ಟು ನೀರು ಹಾಕಿದ್ದೀನಿ. ನಂತರ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಗೋಡಂಬಿಗೆ ಅರ್ಧ ಕಪ್ ಸಕ್ಕರೆ ಆದರೆ ಸಾಕು. ಈಗ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಉರಿನ ಮೀಡಿಯಮಿಂದ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಾಕು. ಇದೇ ಸಮಯದಲ್ಲಿ ಒಂದು ಚಿಟಿಕೆಯಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಒಂದೆಳೆ ಪಾಕ ಬರಬೇಕು, ಅಲ್ಲಿವರೆಗೂ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಬೆರಳಲ್ಲಿ ಮುಟ್ಟಿದ್ರೆ ಹೀಗೆ ಒಂದೆಳೆ ಬರಬೇಕು. ಈ ಸಮಯದಲ್ಲಿ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಳ್ತಾ ಇದ್ದೀನಿ. ಈಗ ಗೋಡಂಬಿ ಪೌಡರ್ ಹಾಕ್ಕೊಂಡು ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ಕೊಳ್ತಾ ಇದ್ದೀನಿ. ನೆನಪಲ್ಲಿ ಇಟ್ಕೊಳ್ಳಿ, ಗೋಡಂಬಿ ಪೌಡರ್ ಹಾಕಬೇಕಾದ್ರೆ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಮತ್ತು ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾ ಇರಿ. 5 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ನೋಡಿ, ಜರಡಿ ಮಾಡ್ಕೊಳ್ಳೋದ್ರಿಂದ ಎಲ್ಲೂ ಗಂಟಾಗ್ತಿಲ್ಲ ಮತ್ತು ಬೇಗ ಮಿಕ್ಸ್ ಆಗ್ತಿದೆ. ಈಗ ಅರ್ಧ ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗ ಪ್ಯಾನ್ ಬಿಡಲಿಕ್ಕೆ ಶುರುವಾಗುತ್ತೆ ಆವಾಗ ಸ್ಟವ್ ಆಫ್ ಮಾಡಿಬಿಡಿ. ನೋಡಿ, ಪ್ಯಾನ್ ಬಿಡ್ತಾ ಇದೆ. ಉಂಡೆ ಆಗಿ ಬರಬೇಕು ಅಂತೇನಿಲ್ಲ, ಈ ರೀತಿ ಪ್ಯಾನ್ ಬಿಟ್ಟರೆ ಸಾಕು, ತೆಳು ಇದ್ರೂ ಪರವಾಗಿಲ್ಲ. ಯಾವಾಗ ಪ್ಯಾನ್ ಬಿಡುತ್ತೆ ಆವಾಗ ಸ್ಟವ್ ಆಫ್ ಮಾಡ್ಕೊಬಿಡಿ. ಈಗ ಇದನ್ನೆಲ್ಲ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ 1 ನಿಮಿಷ ಹಾಗೆ ಪ್ಯಾನಲ್ಲೇ ಬಿಡ್ತಾ ಇದ್ದೀನಿ. ಇದೇ ಸಮಯದಲ್ಲಿ ಒಂದು ಬಟರ್ ಪೇಪರ್ಗೆ 1/4 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಬಟರ್ ಪೇಪರ್ ಅಥವಾ ಬೇಕಿಂಗ್ ಪೇಪರ್ ಇಲ್ಲ ಅಂತ ಅಂದರೆ ಸಿಲ್ವರ್ ಫಾಯಿಲ್ ಉಪಯೋಗಿಸ್ಬೋದು. ಸಿಲ್ವರ್ ಫಾಯಿಲ್ ಕೂಡ ಇಲ್ಲ ಅಂತ ಅಂದರೆ ಸ್ಟೀಲ್ ಪ್ಲೇಟಿಗೆ ತುಪ್ಪ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ಮಾಡಿರುವಂಥ ಗೋಡಂಬಿ ಮಿಕ್ಸ್ಚರ್ನ ಬಟರ್ ಪೇಪರ್ ಮೇಲೆ ಹಾಕ್ಕೊಂಡು 1-2 ರಿಂದ 3 ನಿಮಿಷ ನಾದ್ಕೊಳ್ತಾ ಇದ್ದೀನಿ. ಬಿಸಿ ಇರಬೇಕಾದ್ರೆ ಅಥವಾ ಸುಡ್ತಾ ಇರಬೇಕಾದ್ರೆ ನಾದ್ಕೋಬೇಕಾಗುತ್ತೆ. ಈ ರೀತಿ ಮರದ ಸ್ಪೂನಲ್ಲಾರು ನಾದ್ಕೊಳ್ಳಿ ಅಥವಾ ಸ್ಟೀಲ್ ಸ್ಪೂನ್ ಇದ್ದರೆ ಅದರಲ್ಲಾರು ನಾದ್ಕೊಳ್ಳಿ. ಅಥವಾ ಇನ್ನೊಂದು ಉಪಾಯ ಇದೆ, ಅದೇನಂತಂದರೆ ಬಟರ್ ಪೇಪರ್ ಉಪಯೋಗಿಸೋದಾದರೆ ಈ ರೀತಿ ಬಟರ್ ಪೇಪರ್ನ ಮಡಚ್ಕೊಂಡು ಉಪಯೋಗಿಸ್ಬೋದು. ನಾನೀಗ ತೋರಿಸ್ತೀನಿ. ಕೈಯಲ್ಲಾದರೆ ತುಂಬಾ ಸುಡ್ತಾ ಇರುತ್ತೆ. ನೋಡಿ, ಈ ರೀತಿ ಫೋಲ್ಡ್ ಮಾಡಿಕೊಂಡು 2 ರಿಂದ 3 ನಿಮಿಷ ನಾದ್ಕೊಂಡ್ರೆ ಸಾಕು. ಈ ರೀತಿ ನಾದ್ಕೊಳ್ಳೋದ್ರಿಂದ ಅರಿಬೇಕಾದ್ರೆ ತುಂಬ ತೆಳುವಾಗಿ ಅರಿಬಹುದು ಮತ್ತು ತುಂಬಾ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿರುತ್ತೆ ಬರ್ಫಿ. ಸ್ವಲ್ಪ ಬೆಚ್ಚಗಿರಬೇಕಾದ್ರೇ ಉಂಡೆ ಕಟ್ಕೊಳ್ಳಿ, ನಂತರ ಲಟ್ಟಿಸ್ಕೋಬೇಕಾಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಬೆಚ್ಚಗಿರಬೇಕಾದ್ರೇ ಲಟ್ಟಿಸ್ಕೊಳ್ಳಿ, ಆವಾಗ ಚೆನ್ನಾಗಿ ಬರುತ್ತೆ ಬರ್ಫಿ. ತಣ್ಣಗಾದ್ಮೇಲೆ ಲಟ್ಟಿಸೋಕ್ಕಾಗೋದಿಲ್ಲ. ನೋಡಿ, ಈಗ ಬಟರ್ ಪೇಪರ್ ಮೇಲೆ ಹಾಸ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ. ಬಟರ್ ಪೇಪರ್ ಇಲ್ಲ ಅಂತ ಅಂದರೆ ಲಟ್ಟಣಿಗೆಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಲಟ್ಟಿಸ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಅವಾಗ. ಈಗ ಎಡ್ಜಸ್ಗಳನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಅರ್ಧ ಗಂಟೆ ತಣ್ಣಗಾದ್ಮೇಲೆ ಅಷ್ಟೇ ಕಟ್ ಮಾಡ್ಕೊಳ್ಳಿ. ಅರ್ಧ ಗಂಟೆ ಆಗಿದೆ, ಹಾಗಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಶೇಪ್ ಇಷ್ಟನೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಬರ್ಫಿ ಮಾಡಲಿಕ್ಕೆ ಕೆಲವೊಂದು ಟಿಪ್ಸ್ ಅಂತ ಅಂದರೆ, ಮಿಕ್ಸಿ ಜಾರಲ್ಲಿ ತುಂಬ ರುಬ್ಲಿಕ್ಕೆ ಹೋಗಬೇಡಿ. ಒಂದು 10 ಸೆಕೆಂಡಲ್ಲಿ ಪಲ್ಸ್ ಅನ್ನೋ ಬಟನಲ್ಲಿ ಪ್ರೆಸ್ ಮಾಡಿದ್ರೆ ಸಾಕು, ನುಣ್ಣಗಾಗೋಗುತ್ತೆ. ಮತ್ತು ಜರಡಿ ಇಟ್ಕೊಳ್ಳಿ. ಮತ್ತು ಇನ್ನೊಂದು ಟಿಪ್ಸ್ ಅಂತ ಅಂದರೆ 1-2 ರಿಂದ 3 ನಿಮಿಷ ಬರ್ಫಿ ಮಾಡಿರ್ತೀರಲ್ಲ ಅದನ್ನು ನಾದ್ಕೋಬೇಕಾಗತ್ತೆ. ಅರಿಯೋದಕ್ಕಿಂತ ಮುಂಚೆ ಒಂದು 3 ನಿಮಿಷ ನಾದ್ಕೊಳ್ಳಿ ಸಾಕು. ಮತ್ತು ಬೆಚ್ಚಗಿರಬೇಕಾದ್ರೇ ಅರ್ಕೋಬಿಡಿ, ಆವಾಗ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸುಲಭವಾಗಿ ಕ್ಯಾಶ್ಯೂ ಬರ್ಫಿ ಅಥವಾ ಗೋಡಂಬಿ ಬರ್ಫಿ ಮಾಡಬಹುದು ಅಂತ ಗೊತ್ತಾಯ್ತಲ್ವಾ? ನೀವು ಕೂಡ ಪ್ರಯತ್ನಿಸಿ. ಥ್ಯಾಂಕ್ ಯು. ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.